ಅದೇ ಡೆಸ್ಟಿನೇಷನ್ ಅವ್ರು ಕೊಟ್ಟಿರೋ ಡೆಸ್ಟಿನೇಷನ್ ಬಂದು ತಲುಪ್ತಾವ. ಬಂದ್ವಪ್ಪ ಮುಗೀತು. ಹೋಗ್ಬೇಕಾದ್ರೆ ಇಲ್ಲ ನೋಡಪ್ಪ, ಕರೆಕ್ಟಾಗಿ ಹೋಗ್ತಾ ಇದೀವಿ ಆಕ್ಚುಲಿ ನಾವು. ಇಲ್ಲ ಒಳಗೆ ಮುಂದೆ ಹೋಗ್ಬೇಡ ಅಂದ. ಲೊಕೇಶನ್ ಎಂಡ್ ಆದ್ರೆ ಅಲ್ಲೇ ನಿಂತ್ಕೊಳ್ಳಿ ಅಂದ. ಲೊಕೇಶನ್ ಎಂಡ್ ಆದ್ರೆ ಇಲ್ಲ ನೋಡಪ್ಪ. ಎಲ್ಲಿ Few moments later. ಎಂತ ಸೀನ್ ಅಂದ್ರೆ ನನ್ನ ತಲೆ ಮೇಲೆ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ. ಇದು ಹೆಂಗೋ ರೈಟ್ ಲೆಫ್ಟ್? ಹಾ ಬಂದೆ. ಹಾ ಎಂತ ಮಳೆ ಅಂದ್ರೆ ಫುಲ್ಲು ಮಳೆ, ನಡಿಯಕ್ಕೂ ಆಗ್ತಾ ಇಲ್ಲ. ರೋಡ್ ನೋಡ್ರಿ ಫುಲ್ ಆಫ್ ರೋಡು, ಈ ಕಡೆ ನಡಿಯಕ್ಕೂ ಜಾಗ ಇಲ್ಲ. ಬಟ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇದೆಲ್ಲ ಒಂಥರ ಎಕ್ಸ್ಪೀರಿಯೆನ್ಸು. ಸೀದಾ ರೆಸಾರ್ಟಿಗೆ ಬಂದು ಹೋಗೋದ್ರಲ್ಲಿ ಮಜಾ ಇರಲ್ಲ. ಇಲ್ಲೊಂದು ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಒಂದು 500 ಮೀಟರ್ ಅಲ್ಲ 1 ಕಿಲೋಮೀಟ್ರ್ ನಡೆಯೋ ಥರ ಹೋಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ ಹಿಂದೆ. ಒಂದು ಚೇರ್ ಇಲ್ಲದ ಕಾರಣ ಟಾರ್ಪಾಲ್ ಚೇರು, ಛತ್ರಿ ಇಲ್ಲದ ಕಾರಣ ಛತ್ರಿ ಇಲ್ಲಿರೋದಕ್ಕೆಲ್ಲ ಚೇರ್ಗಳು. ನನ್ನ ತಲೆ ಮೇಲೆ ಸೀರಿಯಸ್ ಆಗಿ ಒಂದು ದೊಡ್ಡ ಬೇಷನ್ ಹಾಕೊಂಡು ಹೋಗ್ತಾ ಇದೀವಿ. ಹೆಣ್ಮಕ್ಳೆಲ್ಲ ಮುಂದೆ ಹೋಗಿದ್ದಾರೆ. ಏನಪ್ಪ ಯಾರು ಅವನು? ಬರ್ಬೇಕು ರುದ್ರೇಶ್ ಅಣ್ಣ, ಬರಿ ಇವ್ ನಮ್ ಯೂಟ್ಯೂಬ್ ಲಾಗರು. ಎಲ್ಲರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಎಲ್ಲರ ಪರಿಸ್ಥಿತಿ. ಹೆಂಗಿತ್ತು ಬೈ ಎಕ್ಸ್ಪೀರಿಯನ್ಸ್? ಸೂಪರ್. ಖರಾಬು. ಈ ನನ್ನ ಮಗನ ಲೊಕೇಶನ್ ಬುಕ್ ಮಾಡಿರೋದು ಮತ್ತೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನನ್ನು ತೋರ್ಸೋ ನಿಮಿಷ ಏನು ಮಾಡಕ್ಕಾಗಲ್ಲ. Just look at the view, guys. ಗಂಭೀರವಾಗಿದೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಮಾರ್ನಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಕುಡಿಲಿ. ಗುಡ್ ನೈಟ್. ಗುಡ್ ನೈಟ್ ಹೇಳ. ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಇನ್ನು ವಿಡಿಯೋ ಮಾಡಬೇಕು, ಇನ್ನು ಆದ್ಮೇಲೆಲ್ಲ ವಿಡಿಯೋ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಬೆಂಗಳೂರಿಂದ ಬಂದು ಹೋಗೋಕೆ 1-2 ದಿನ ಇಲ್ಲಿ ಇದ್ದೋಗೋಕೆ ಓಕೆ, ಪರವಾಗಿಲ್ಲ. ಅದು ಈ ಲೊಕೇಶನಲ್ಲಂತೂ ಹೇಳೋಕ್ಕೆ ಇಲ್ಲ. ಏನಕ್ಕಂದರೆ ಇದು ತುಂಬ ಸಕಲೇಶ್ಪುರದಲ್ಲಿ ಡೀಪಾಗಿರೋ ವೆಸ್ಟರ್ನ್ ಘಾಟ್ಸಲ್ಲಿರೋದು. ಸೊ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ವಾರ ಪೂರ್ತಿ ಕೆಲಸ ಮಾಡಿ ಒಂದು ದಿನ ರೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸು. ಸೊ ಈ ಥರ ಲೊಕೇಶನ್ನು ನಾನು ಯಾವತ್ತೂ ನೋಡಿಲ್ಲ, ಇದು ಫಸ್ಟ್ ಟೈಮ್. ಅದು ಇವತ್ತು ಈ ಥರ ಒಂದು ಟೆಂಟಲ್ಲಿ ಸ್ಟೇ ಮಾಡಿ ಇಲ್ಲೇ ಒಂದು ಫೈರ್ ಕ್ಯಾಂಪ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗಂತೂ ಫುಲ್ಲು ಮಜಾ ಇದೆ. ಏನಕ್ಕಂದರೆ ಇಲ್ಲಿ 1 ನಿಮಿಷ ಅಷ್ಟೇ ಫ್ರೀ, ಮಿಕ್ಕಿ ಟೈಮ್ ಫುಲ್ ಬರೀ ಮಳೆನ ಇಷ್ಟಪಡೋರ್ಗಂತೂ ಇದು ಹೇಳಿ ಮಾಡಿಸಿರುವಂಥ ಜಾಗ. ಸೊ ಫೈನಲಿ ರೀಚ್ ಆಗಿದ್ದೀವಿ. ನೋಡಬೇಕು ನಾಳೆ ಬೆಳಿಗ್ಗೆ ಮಾರ್ನಿಂಗ್ ವೈಬ್ಸ್ ಆಗಿರುತ್ತೆ ಅಂತ. ಸೊ ನೋಡಿದ್ಮೇಲೆ ಹೇಳ್ತೀವಿ. ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ ಇಂಥ ವ್ಯೂ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ನಟ್ಟಲ್ಲಿ ಇಲ್ಲಿ ಮಲಗಿದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಇವತ್ತು 2 ತಾಸನ್ನ ಫುಲ್ಲು ನೋಡೋಣ ಅಂತ ಹೊರಗಡೆ ಬಂದಮೇಲೆ ಒಂದು ಅದ್ಭುತವಾಗಿರೋ ದೃಶ್ಯ ಕಾಣಿಸ್ಕೊಂತು. ಏನಪ್ಪ ದೃಶ್ಯ ಅಂತ ಕೇಳಿದ್ರೆ ತೋರಿಸ್ತೀನಿ ನೋಡಿ. ಏನು ನಾನಂತೂ ಫುಲ್ ಸಕ್ಕತ್ತಾಗಿದೆ ಇದಂತೂ. ಸೊ ಸೀನ್ ಎಲ್ಲ ಹಿಂದೆ ನನ್ನ ಹಿಂದೆ ನೋಡ್ತಾ ಇರ್ಬೋದು. ಯಾವುದೋ ರೈನ್ ಡ್ಯಾನ್ಸ್ ಅಂತ ಇಲ್ಲೊಂದು ಚೂರು ಒಂದು ವಾಲ್ ಐತೆ, ಆನ್ ಮಾಡಿ ನೋಡಿದ್ರೆ ನೀರು ಆನ್ ಆಗುತ್ತೆ ಅಂತ ಹೇಳಿದ್ರು ರಾತ್ರಿ.
ಅಲ್ವಾ ಅಂತ ಮಜಾ ಏನಿಲ್ಲ ಅಂತ ಈಗ ಅಯ್ಯೋ ಇದು ಸಖತ್ತಾಗಿದೆ ಇದು. ಹಲೋ ಗಾಯ್ಸ್, ಇವತ್ತಿನ ಮಜಾ ಏನಂದರೆ ರೂಮಲ್ಲಿ ಮಲಗಿದ್ವಿ, ಎದ್ದು ಬಾರೋ ಅಂತ ಬೈದು ಕರ್ಸ್ಕೊಳ್ತಾವ್ರೆ. ಎಲ್ಲಿಗೆ ಅಂತ ನೋಡಿದ್ರೆ ಇಲ್ಲೊಂದು ಯಾವುದೋ ಇಡನ್ ಚಿಕ್ಕದಾಗ ಒಂದು ಫಾಲ್ಸ್ ಇದೆ. ಸೊ ಎಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡ್ತಾವ್ರೆ. ಈ ಚಳಿಲಿ ಅದು ಹಿಂಗೆ ಅದು ಏನು ಕತೆ ನನಗಂತೂ ದೇವರೇ ಗೊತ್ತಿಲ್ಲ. ಈ ಚಳಿಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾವ್ರೆ ನಮ್ಮ ಆಫೀಸವರು. ನನಗಂತೂ ಎಲ್ಲ ಕಡೆ ಗಡ ಅಂತ ನಡುಗ್ತಾ ಇದೆ. ಮಾತ್ರ ಒಳ್ಳೊಳ್ಳೆ ಇಡನ್ ಪ್ಲೇಸಸ್ಸು. ನಾನು ಸಕಲೇಶ್ಪುರದಲ್ಲಿ ಇಂಥ ಒಳ್ಳೆ ಡೀಪ್ ಫಾರೆಸ್ಟಲ್ಲಿ ಅದು ನನಗಂತೂ ಪರ್ಸ್ನಲಿ ಖುಷಿ ಆಗ್ತಾಯಿದೆ. ಸೊ ನನ್ನ ಸೌಂಡ್ ಕೇಳಿಸ್ತಾ ಇದೆ ನಮ್ಮ ಆಫೀಸ್ ಅವ್ರದ್ದು. ಇಲ್ಲೇ ಇದ್ದಾರಲ್ಲ. ಸೊ ಒಳ್ಳೆ ಮಜಾ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು तो पड़ेगा भैया, लेकिन वो ವಿಡಿಯೋ ಬೇಕಂತಾರೆ